ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ, ಸ್ಪಷ್ಟ, ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ಆಚಾರ ವಿಚಾರವೇನು, ಅಕ್ಷಯ ತೃತೀಯ ಎಂದರೇನು ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಆಚರಣೆ ಮಾಡಲಾಗ್ತಕ್ಕಂಥ ಈ ಅಕ್ಷಯ ತೃತೀಯಗೆ ಇನ್ನೆರಡು ಹೆಸರು ಇರ್ತಕ್ಕಂಥದ್ದು ನಂದಿ ಜಯಂತಿ ಅಂತಕ್ಕಂಥದ್ದು ಮತ್ತು ಬಸವ ಜಯಂತಿ ಅಂತಕ್ಕಂಥದ್ದು. ಈ ಅಕ್ಷಯ ತೃತೀಯ ದಿನದಂದು ಯಾವುದೇ ಶುಭ ಕಾರ್ಯಗಳು, ಯಾವುದೇ ಕಾರ್ಯಗಳು ಮಾಡುವುದರಿಂದ ಫಲಪ್ರದ ಆಗ್ತಕ್ಕಂಥದ್ದು ಮತ್ತು ಅನುಕೂಲ ಆಗ್ತಕ್ಕಂಥದ್ದು, ಯಶಸ್ಸನ್ನು ಸಿಗ್ತಕ್ಕಂಥದ್ದು. ಈ ದಿನ ಶ್ರೀಮನ್ ನಾರಾಯಣರಿಗೆ ಫಲಪುಷ್ಪ ಹಾಗೂ ಗಂಧ ಹಾಗೂ ತುಳಸಿಯಿಂದ ಪೂಜೆ ಮಾಡುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ತೀರ್ಥಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು ಹಾಗೂ ಬಾರ್ಲಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಖರೀದಿಸಬೇಕು ಎಂಬ ನಿಯಮ ಶಾಸ್ತ್ರದಲ್ಲಾಗಿರಲಿ ಪುರಾಣದಲ್ಲಾಗಿರಲಿ ತಿಳಿಸಿಲ್ಲ. ಹಾಗಾಗಿ ಚಿನ್ನಾಭರಣ ಖರೀದಿಯ ವಿಚಾರವು ಅವರವರ ವೈಯಕ್ತಿಕ ವಿಚಾರ ಆಗ್ತಕ್ಕಂಥದ್ದು. ಹಾಗೆ ಈ ದಿನ ತುಳಸಿ ಗಿಡ ಸ್ಥಾಪನೆ ಮಾಡುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಅನ್ನದಾನ ಹಾಗೂ ಗೋಧಿ ಅಥವಾ ಕಡಲೆಕಾಳನ್ನು ದಾನ ಮಾಡುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆಯೇ ಈ ಅಕ್ಷಯ ತೃತೀಯ ದಿನದಂದು ಬಂಗಾರದ ಖರೀದಿಸುವುದಕ್ಕಿಂತ ಬಂಗಾರದಂತ ಮಾತನಾಡುವುದು ಶ್ರೇಷ್ಠ ಅಂತ ಹೇಳ್ತಾ ಈ ಒಂದು ವಿಚಾರ ಅಕ್ಷಯ ತೃತೀಯ ವಿಚಾರ ಆಗಿರ್ತಕ್ಕಂಥದ್ದು. ಈಗ ಅನುಕೂಲಕ್ಕಾಗಿ ಮುದ್ರೆಯ ವಿಚಾರವನ್ನು ತಿಳಿದುಕೊಳ್ಳೋಣ. ಯಾವುದೇ ರೀತಿಯ ಆಸೆ ಈಡೇರಬೇಕಂದ್ರೆ ಆಸೆಗೆ ಈಡೇರ್ತಕ್ಕಂಥ ಮುದ್ರೆ ಆಗಿರ್ತಕ್ಕಂಥದ್ದು ಇದು. ಈ ಒಂದು ಮುದ್ರೆ 10 ನಿಮಿಷಗಳ ಕಾಲ 3 ಸಮಯ ಮಾಡುವುದರಿಂದ ತಮ್ಮ ಸಣ್ಣ ಸಣ್ಣ ರೀತಿಯ ಆಸೆಗಳು ಈಡೇರ್ತಕ್ಕಂಥದ್ದು. ಇವು ಬಲಗೈ ತೋರ್ಬೆರಳು ಹಾಗೂ ಎಡಗೈ ಮಧ್ಯದ ಬೆರಳನ್ನು ಸೇರಿಸಿ, ಹಾಗೆ ಬಲಗೈ ಮಧ್ಯದ ಬೆರಳು ಹಾಗೂ ಎಡಗೈ ತೋರ್ಬೆರಳನ್ನು ಸೇರಿಸಿ, ಹಾಗೆ ಬಲಗೈ ಉಂಗುರದ ಬೆರಳು ಹಾಗೂ ಎಡಗೈ ಕಿರುಬೆರಳನ್ನು ಸೇರಿಸಿ, ಹಾಗೆ ಬಲಗೈ ಕಿರುಬೆರಳು ಹಾಗೂ ಎಡಗೈ ಮಧ್ಯದ ಬೆರಳನ್ನು ಸೇರಿಸಿ ಈ ಮುದ್ರೆ ಮಾಡುವುದರಿಂದ ತಮ್ಮ ಆಸೆಗಳು ಈಡೇರ್ತಕ್ಕಂಥದ್ದು. ಈ ಒಂದು ಮುದ್ರೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು, ಆಸೆಗಳು ಈಡೇರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಆಸೆ ಅಲ್ಲ, ಸಣ್ಣ ಸಣ್ಣ ಆಸೆಗಳು ಈಡೇರ್ತಕ್ಕಂಥದ್ದು. ಈಡೇರ್ಲಿಕ್ಕೆ ಯೂನಿವರ್ಸ್ನಿಂದ ಸಹಾಯ ಆಗ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು. ಇವು 10 ನಿಮಿಷಗಳ ಕಾಲ 3 ಸಮಯ ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಆಸೆಗಳು ಈಡೇರ್ತಕ್ಕಂಥದ್ದು ಇವು ಮುದ್ರೆ. ಇನ್ನು ಹೆಚ್ಚಿನ ವಿಚಾರಕ್ಕಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.